ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆ ಮಂಜು ಅವರೇ ಎಷ್ಟು ಮಾತಾಡೋದು ಅವ್ರಿಗೆ ಬಿಡಲಿಲ್ಲ ಸರ್ ಅಂತ ಹೇಳಿದ್ರು. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಸರ್, ದಯವಿಟ್ಟು ನಮ್ಮಂಥವ್ರಿಗೆ ಏನಾದರೂ ಒಂಚೂರು ರೈಸ್ ಮಾಡಬೇಕಲ್ವ ಸರ್, ವಾಯ್ಸ್ ರೈಸ್ ಮಾಡಿ ಏನಾದರೂ ಮಾಡ್ಬೇಕು. ಆಮೇಲೆ ನಾನು ನನ್ನ ಸಜೆಷನ್ ಬೇಕಾದ್ರೆ ನನ್ನನ್ನು ಕೇಳಿದ್ರೆ ನಾನು ಸಜೆಷನ್ ಕೊಡ್ತೀನಿ. ಎ ಸರ್ಟಿಫಿಕೇಟ್ ಆದರೂ ಕೊಡಿ, A+++ ಏನಾದರೂ ಕೊಡಿ, ಅದು ನಿಮ್ಮ ಕರ್ತವ್ಯ, ನೀವು ಮಾಡಿ ಬಿಟ್ಬಿಡಿ. ಥಿಯೇಟ್ರಿಗೆ ಇಂಥವರೇ ಸಿನಿಮಾ ಬರಬೇಕು, ಇಂಥವರೇ ಬರಬಾರ್ದು ಅಂತ ಯಾಕೆ ರೆಸ್ಟ್ರಿಕ್ಷನ್ ಮಾಡ್ತೀರಾ? ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ಓಕೆ, ನೀವು ಎ ಅಂತ ಕೊಟ್ಬಿಟ್ಟು ಬಡವರಿಗೆ ಅಥವಾ ಓದದೇ ಇರೋರಿಗೆ ಬಂದು ಹೇಳ್ತೀರಾ, ಇಲ್ಲ ಥಿಯೇಟರ್ ಹತ್ರ ಬಂದು ಹೇಳ್ತೀರಾ ಇದು ಅಡಲ್ಟ್ ಸಿನಿಮಾ ನೀವು ನೋಡಬೇಡಿ ಅಂತ. ಕೊಡಿ, ನಿಮ್ದು ಕೊಡೋ ಕರ್ತವ್ಯ ನಿಮ್ಮದು. ನೋಡೋದು ಬಿಡೋದು ನಮಗೆ ಬಿಟ್ಟಿದ್ದು, ಜನಕ್ಕೆ ಬಿಟ್ಟಿದ್ದು. ಈಗ ನೀವು ಆಲ್ಕೋಹಾಲ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಎಲ್ಲ ಅಂತ ಹೇಳ್ತೀರಾ, ಬಾರ್ಗಳಲ್ಲಿ ಹೋಗಿ ನೀವು ಅವ್ರು ತಗೋಬಾರ್ದು ಇವ್ರು ತಗೋಬಾರ್ದು ಅಂತ ಮುಂದೆ ನಿಂತು ನೀವು ಮಾಡ್ತೀರಾ. ನೆಟ್ಫ್ಲಿಕ್ಸಲ್ಲಿ ಸಿಗದೆ ಇರೋದು, ಅಮೆಝಾನಲ್ಲಿ ಸಿಗದೆ ಇರೋದು ನಾವು ಥಿಯೇಟ್ರಲ್ಲಿ ಏನು ತೋರಿಸ್ತಾ ಇದೀವಿ ಸರ್? ಫ್ರೀಯಾಗಿ ನೋಡ್ತಾರಲ್ಲ, ಅಂದ್ರೆ ಫ್ರೀಯಾಗಿ ಏನು ಬೇಕಾದ್ರೂ ಮಾಡ್ಬೋದು, ದುಡ್ಡು ಕೊಟ್ಟು ಮಾತ್ರ ಥಿಯೇಟ್ರಲ್ಲಿ ನೋಡಬೇಡಿ ಅನ್ನೋದು ನಿಮ್ಮ ಉದ್ದೇಶನಾ? ಹೇಳಿ, ಅದನ್ನು ಮಾಡಿ. ಈಗ ಮುಂಚೆ ನಾವು ಸಣ್ಣ ಹುಡುಗರು ಎ ಅಂತ ಸರ್ಟಿಫಿಕೇಟ್ ಬೋರ್ಡ್ ನಾವು ನೋಡ್ತಾ ಇದ್ವಿ, ಅದ್ರಲ್ಲಿ ಏನೋ ಸ್ವಲ್ಪ ಸೆಕ್ಷುವಲ್ ಕಂಟೆಂಟ್ ಇದೆ ಅನ್ನೋದು ನಾವು ಪೋಸ್ಟರ್ ಕಡೆ ನೋಡೋಕ್ಕೂ ನಾವು ಹಿಂಜರಿತಾ ಇದ್ವಿ. ಬಟ್ ಹೋಗ್ತಾ ಹೋಗ್ತಾ ಆಕ್ಷನ್ ಇದ್ರು ಎ ಸರ್ಟಿಫಿಕೇಟ್ ಕೊಡೋದು, ಸ್ವಲ್ಪ ಕ್ರೌರ್ಯ ಇದ್ರು ಎ ಸರ್ಟಿಫಿಕೇಟ್ ಕೊಡೋದು. ಸರ್, ನಾನು ತುಂಬ ಓದ್ಕೊಂಡಿಲ್ಲ, ತುಂಬ ದೊಡ್ಡವನಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ. ರಾಮಾಯಣ ನೋಡ್ತೀವಿ, ಮಹಾಭಾರತ ನೋಡ್ತೀವಿ, ಅಲ್ಲಿ ಯುದ್ಧ ಆದ್ರೆ ಏನು ಕಪಾಳಕ್ಕೆ ಹೊಡೆದು ಕಳಿಸ್ತಾರ? ಕತ್ತಿ ತಗೊಂಡು ಚುಚ್ಚಿ ಸಾಯಿಸ್ತಾರ ಸರ್? ರಾವಣನ ತಲೆ ಹೋಗೋದು ನಾವು ನೋಡಿದ್ದೀವಿ. ಎಲ್ಲಾ ತರ ಕ್ರೌರ್ಯ ಅದ್ರಲ್ಲಿ ನೋಡಿ. ಅದ್ರಲ್ಲಿ ಯಾವ್ದಾದ್ರು ಪೌರಾಣಿಕ ಸಿನಿಮಾಕ್ಕೆ ಇವ್ರು ಎ ಸರ್ಟಿಫಿಕೇಟ್ ಕೊಟ್ಟಿದಾರ ಸರ್? ಆ ಧೈರ್ಯ ಅವ್ರಿಗಿದೆಯಾ? ಒಂದು ಕಥೆಯಲ್ಲಿ ಒಂದು ವಿಲನ್ ಅಂತ ತೋರಿಸೋದು ಹಿಂದೆ ಒಂದು ಉದ್ದೇಶ ಇರುತ್ತೆ. ಗುರುರಾಜುಲು ನಾಯ್ಡು ಅವ್ರ ಹರಿಕಥೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕೃಷ್ಣ ಅಷ್ಟು ದೊಡ್ಡವನು ಯುದ್ಧ ಎಲ್ಲ ಯಾಕೆ ಮಾಡಕ್ ಬಿಟ್ಟ, ಮಾಯಾ ಮಂತ್ರ ಮಾಡಿ ಎಲ್ಲವನ್ನು ಒಳ್ಳೇದು ಮಾಡ್ಬೋದಾಗಿತ್ತಲ್ಲ ಅಂತ. ಅದಕ್ಕೆ ಜನಕ್ಕೆ ತಿಳುವಳಿ ಹೇಳ್ಬೇಕು. ಅಂದ್ರೆ ದುಷ್ಟಶಕ್ತಿಗಳನ್ನ, ಕೆಟ್ಟ ಕೆಲಸನ ನೀವು ಮಾಡಿದಾಗ ಅದನ್ನ ಬೇರೆ ಒಬ್ಬ ನಾಯಕ ಬಂದು ಜನಗಳಿಗೆಲ್ಲ ತಿಳಿ ಹೇಳಕ್ಕೆ ಈ ಒಂದು ಮಾಡಿ ಅದನ್ನ ಸಂಹಾರ ಮಾಡೋದು ಅಂತ. ಸೊ ನಾವು ಸಿನಿಮಾದಲ್ಲೂ ಅದನ್ನೇ ಅಲ್ವಾ ಮಾಡೋದು. ವಿಲನ್ ಅಂತ ತೋರಿಸಿದಾಗ ಅವನು ಒಳ್ಳೆಯವನಾಗಕ್ಕೆ ಹೀರೋ ಎಷ್ಟು ಸಲ ವಾದ ಮಾಡ್ತಾನೆ, ಇದೆಲ್ಲ ಸರಿ ಇಲ್ಲ. ಸರಿ, ಮಿತಿ ಮೀರಿದಾಗ ಅವನು ಹತ್ಯೆ ಮಾಡ್ತಾನೆ, ಅವನು ಸ್ಟೇಷನ್ ಕಳಿಸ್ತಾನೆ, ಏನೋ ಮಾಡ್ತಾನೆ. ಸೊ ಇದೆಲ್ಲ ನಾವು ಒಳ್ಳೇದೇ ಅಲ್ವಾ ಹೇಳೋದು.